ಎಕ್ಸಾಮ್ ಟೈಮಲ್ಲಿ ಪೇರೆಂಟ್ಸ್ ಸಾಮಾನ್ಯವಾಗಿ ಮಾಡುವಂಥ ತಪ್ಪುಗಳು ನೀವು ನೋಡಿದ ಹಾಗೆ. ಭಾರತದ ಬಹುತೇಕ ಪಾಲಕರು ಅಥವಾ ಶಿಕ್ಷಕರು ನಕಾರಾತ್ಮಕ ವಿಧಾನಗಳ ಮೂಲಕ ಮಕ್ಕಳ ತಪ್ಪುಗಳನ್ನು ತಿದ್ದುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಏಟು ಕೊಡೋದು, ಮಕ್ಕಳಿಗೆ ಬೈಯುವಂಥದ್ದು, ಇತರರೊಟ್ಟಿಗೆ ತುಲನೆಯನ್ನ ಮಾಡುವಂಥದ್ದು, ಮಕ್ಕಳ ಕಳಪೆ ಸಾಧನೆಯನ್ನ ಮುಂದಿಟ್ಟು ಪ್ರತಿ ಬಾರಿ ಅವರನ್ನ ನಿಂದಿಸುವಂಥದ್ದು, ಇನ್ನಿತರ ನಕಾರಾತ್ಮಕ ಪ್ರಯತ್ನಗಳ ಮೂಲಕ ಮಕ್ಕಳನ್ನ ಓದಿನ ಕಡೆ ಉತ್ತೇಜಿಸುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ. ಈಚ್ ಮಿಸ್ಬಿಹೇವ್ಡ್ ಚೈಲ್ಡ್ ಈಸ್ ಡಿಸ್ಕರೇಜ್ಡ್ ಚೈಲ್ಡ್ ಅನ್ನುವಂತಹ ಮಾತನ್ನ ಖ್ಯಾತ ಮನಃಶಾಸ್ತ್ರಜ್ಞರಾಗಿರುವಂತಹ ಆಲ್ಫರ್ಡ್ ಅಡ್ಲರ್ ಅವರು ಹೇಳಿದ್ದಾರೆ. ಅವರ ಪ್ರಕಾರ ನಕಾರಾತ್ಮಕ ಪ್ರಯತ್ನಗಳು ಮಕ್ಕಳ ಮನೋಬಲವನ್ನು ಕುಂದಿಸಿ ಅವರನ್ನು ಒತ್ತಡಕ್ಕೆ ನೂಕಿಸ್ತವೆ. ಹೆಚ್ಚಿನ ಪಾಲಕರು ನನ್ನ ಬಳಿ ಇಂತಹದ್ದೇ ಆಪಾದನೆಗಳನ್ನು ಮಾಡ್ತಾರೆ. ನನ್ನ ಮಗು ತುಂಬಾ ಮುಂಗೋಪಿಯಾಗಿದೆ, ಪುಸ್ತಕ ಮುಟ್ಟುತ್ತಿಲ್ಲ, ಓದಿನಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಿದೆ, ಯಾವಾಗಲೂ ಮೊಬೈಲ್ ಫೋನಿನಲ್ಲಿ ಬ್ಯುಸಿಯಾಗಿರುತ್ತೆ. ಇಂತಹ ಆಪಾದನೆಗಳು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿವೆ. ವಿಶೇಷವಾಗಿ ಪರೀಕ್ಷಾ ಸಂದರ್ಭದಲ್ಲಿ ಪಾಲಕರು ಮಗುವಿನ ಓದಿನ ಕುರಿತು ನಿರಾಶಾ ಮನೋಭಾವನೆಯನ್ನು ಬೆಳೆಸಿಕೊಳ್ತಾರೆ ಮತ್ತು ಮಕ್ಕಳ ಮೇಲೆ ಹಿಂದೆಂದಿಗಿಂತಲೂ ಅತಿ ಹೆಚ್ಚಿನ ಒತ್ತಡವನ್ನು ಹೇರ್ತಾರೆ. ಮಕ್ಕಳ ನಿಜವಾದ ಸಾಮರ್ಥ್ಯವನ್ನ ಮೀರಿದ ನಿರೀಕ್ಷೆಯನ್ನ ಪಾಲಕರು ಬೆಳೆಸಿಕೊಳ್ಳೋದ್ರಿಂದ ಇದು ನೇರವಾಗಿ ಮಕ್ಕಳ ಓದಿನ ಸಾಮರ್ಥ್ಯದ ಮೇಲೆ ಪ್ರಭಾವವನ್ನು ಬೀರಿ ಮಕ್ಕಳು ಪರೀಕ್ಷಾ ಭಯದ ಜೊತೆ ತಾವು ಫೇಲಿಯರ್ಸ್ಗಳಾಗ್ಬಿಡ್ತೀವೇನೋ ಅನ್ನುವಂತಹ ಗೊಂದಲಕ್ಕೆ ಬಿದ್ದು ಅದರ ಮೂಲಕ ಪರೀಕ್ಷಾ ಸಂದರ್ಭದಲ್ಲಿ ಮಾಡುವ ತಪ್ಪಿನಿಂದಾಗಿ ಕಡಿಮೆ ಅಂಕವನ್ನು ಪಡೆಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಎಕ್ಸಾಮ್ ಟೈಮಲ್ಲಿ ಮಕ್ಕಳ ಓದು ಹೇಗಿರಬೇಕು, ದಿನಚರಿ ಅಂತ ಹೇಳೋದಾದ್ರೆ ಆ ಟೈಮಲ್ಲಿ ಹೇಗಿರಬೇಕು ಅಂತ ಹೇಳ್ತೀರಿ? ಮಕ್ಕಳು ಎಷ್ಟು ಓದುತ್ತಾರೆ ಅನ್ನುವುದಕ್ಕಿಂತ ಹೇಗೆ ಓದುತ್ತಾರೆ ಎನ್ನುವುದು ಬಹಳ ಮುಖ್ಯವಾಗುತ್ತದೆ. ಕೆಲವು ಪಾಲಕರು ಮಕ್ಕಳನ್ನು ದಿನವಿಡೀ ಓದುವಂತೆ, ಇನ್ನು ಕೆಲವರು ರಾತ್ರಿ ನಿದ್ದೆ ಬಿಟ್ಟು ಓದುವಂತೆ, ಮತ್ತೆ ಕೆಲವು ಪಾಲಕರು ಮುಂಜಾನೆ 3 ಗಂಟೆಗೆ ಎದ್ದು ಓದುವಂತೆ ಒತ್ತಡ ಹಾಕುತ್ತಾರೆ. ಇಂತಹ ಪ್ರಯತ್ನಗಳು ಮಕ್ಕಳಲ್ಲಿ ಓದಿನ ಪ್ರಗತಿಯ ತರುವ ಸಾಧ್ಯತೆ ಕಡಿಮೆ. ಮಕ್ಕಳ ಬುದ್ಧಿಮತ್ತೆಯ ಆಧಾರದ ಮೇಲೆ ಅವರ ಶೈಕ್ಷಣಿಕ ಪ್ರಗತಿ ಉಂಟಾಗುತ್ತದೆಯೇ ಹೊರತು ಓದಿನ ಸಮಯದ ಮೇಲಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಅರಿತುಕೊಳ್ಬೇಕು. ಪರೀಕ್ಷಾ ಸಂದರ್ಭದಲ್ಲಿ ಪ್ರತಿದಿನ ಮಕ್ಕಳು ಒಂದು 8 ಗಂಟೆಗಳ ಓದನ್ನು ಮಾಡಬಹುದು. ಪಾಲಕರು ಮಕ್ಕಳಿಗೆ ಉತ್ತಮ ನಿದ್ರೆಗೆ ಅವಕಾಶವನ್ನ ಮಾಡಿಕೊಡಬೇಕು. ಮಗುವಿನ ಆಸಕ್ತಿಯ ಆಧಾರದ ಮೇಲೆ ರಾತ್ರಿ ಅಥವಾ ಮುಂಜಾನೆಯ ಓದನ್ನ ನಿರ್ಧರಿಸಿಕೊಳ್ಳಬೇಕು. ಪರೀಕ್ಷಾ ಸಂದರ್ಭದಲ್ಲಿ ಮಗುವಿನ ಮಾನಸಿಕ ಆರೋಗ್ಯ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಅದನ್ನು ಕಾಪಾಡಿಕೊಳ್ಳಲು ಓದಿನ ಮಧ್ಯ ಮಕ್ಕಳು ಒಂದಿಷ್ಟು ಸಮಯದ ವಿಶ್ರಾಂತಿಯನ್ನ ಅಥವಾ ಇನ್ಯಾವುದೇ ಚಟುವಟಿಕೆಗಳನ್ನು ಮಾಡುವ ಮೂಲಕ ತಮ್ಮನ್ನು ತಾವು ನಿರಾಳಗೊಳಿಸಿಕೊಳ್ಳಬೇಕಾಗುತ್ತದೆ. ಹಾಡು ಕೇಳೋದು, ಗಿಡಗಳಿಗೆ ನೀರನ್ನು ಎರೆಯುವುದು, ಸಾಕು ಪ್ರಾಣಿಗಳ ಜೊತೆ ಸಮಯವನ್ನು ಕಳೆಯೋದು, ಆಟ ಆಡೋದು, ಇನ್ನಿತರ ಚಟುವಟಿಕೆಗಳ ಜೊತೆ ಪಾಲಕರು ಸೇರಿಕೊಂಡಾಗ ಉತ್ತಮವಾಗುತ್ತದೆ. ಪಾಲಕರು ಕೂಡ ಮಕ್ಕಳು ಓದುವಾಗ ಅವರ ಜೊತೆ ಸೇರಿಕೊಳ್ಬೇಕು. ಉತ್ತಮವಾಗಿ ಮಕ್ಕಳನ್ನ ಓದಿನ ಕಡೆ ಹುರಿದುಂಬಿಸಬೇಕು. ಭಯಗೊಳಿಸದೆ ಸಕಾರಾತ್ಮಕವಾಗಿ ಅವರನ್ನ ಓದಿಗೆ ಉತ್ತೇಜಿಸಬೇಕು. ಕೆಲವು ಪಾಲಕರು ಸಾಮಾನ್ಯವಾಗಿ ತಮ್ಮ ಮಕ್ಕಳ ಕುರಿತು ಆಪಾದನೆಗಳನ್ನು ಇತರರ ಮುಂದೆ ಮಾಡ್ತಾ ಇರ್ತಾರೆ. ಅಂತಹ ನಿಂದನೆಗಳನ್ನ ಪಾಲಕರು ನಿಲ್ಲಿಸಬೇಕು. ಮಕ್ಕಳಲ್ಲಿ ಸಮಸ್ಯೆಗಳಿದ್ರೆ ಸೂಕ್ತ ವ್ಯಕ್ತಿಗಳೊಟ್ಟಿಗೆ ಸೂಕ್ತ ರೀತಿಯಲ್ಲಿ ಚರ್ಚಿಸಿ ಪರಿಹಾರವನ್ನು ಹುಡುಕುವಂತ ಪ್ರಯತ್ನಗಳನ್ನು ಪಾಲಕರು ಮಾಡಿದ್ರೆ ಮಕ್ಕಳು ಖಂಡಿತವಾಗಿಯೂ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಎದುರಿಸಿ ಒಳ್ಳೆಯ ಅಂಕಗಳನ್ನು ಪಡೆದು ತಮಗೆ ಗೌರವವನ್ನು ತರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಕ್ಸಾಮ್ ಟೈಮಲ್ಲಿ ಪೇರೆಂಟ್ಸ್ ಹೇಗಿರಬೇಕು ಮಕ್ಕಳ ಜೊತೆಗೆ? ಇವತ್ತು ವ್ಯಕ್ತಿ ಕೇಂದ್ರೀಕೃತ ಶಿಕ್ಷಣದ ಬದಲಾಗಿ ಅಂಕ ಕೇಂದ್ರೀಕೃತ ಶಿಕ್ಷಣ ವ್ಯವಸ್ಥೆ ಬಂದಿದೆ. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಶಿಕ್ಷಣ ಅಂದ್ರೆ ಇಟ್ ಈಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಎ ಮ್ಯಾನ್. ಮನುಷ್ಯನ ಅಂತರಾಳದ ಸಾಮರ್ಥ್ಯವನ್ನು ಗುರುತಿಸಿ ಬೆಳೆಸುವ ಪ್ರಯತ್ನಗಳು ಪಾಲಕರಿಂದ ಮತ್ತು ಶಿಕ್ಷಕರಿಂದ ಆಗಬೇಕಾಗಿದೆ. ಬದಲಾಗಿ ಮಕ್ಕಳ ಅಂಕದ ಆಧಾರದ ಮೇಲೆ ಅವರ ಸಾಮರ್ಥ್ಯವನ್ನು ಅಳೆಯುವಂತಹದ್ದು ಅತ್ಯಂತ ತಪ್ಪಾಗುತ್ತದೆ. ಎಷ್ಟೇ ಸಂದರ್ಭದಲ್ಲಿ ಪಾಲಕರು ಮಕ್ಕಳು ನಿಸ್ಸಹಾಯಕರಾದ ಅಥವಾ ದಾರಿ ತಪ್ಪಿದ ನಂತರ ಎಚ್ಚೆತ್ತುಕೊಳ್ಳುವುದನ್ನು ನಾವು ನೋಡುತ್ತೇವೆ. ಪೇರೆಂಟಿಂಗ್ ಅನ್ನುವಂಥದ್ದು ಮಕ್ಕಳು ಹುಟ್ಟಿದ ನಂತರ ಆರಂಭವಾಗುವ ಬದಲು ಒಂದು ಹೆಣ್ಣು ಮತ್ತು ಒಂದು ಗಂಡು ಮದುವೆಗೆ ಸಿದ್ಧರಾದಾಗಿನಿಂದಲೇ ಅವರ ಮನಸ್ಸಿನಲ್ಲಿ ಮಗುವಿನ ಕುರಿತಾದ ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಳ್ಳುವಂತಹ ವಿಷಯವಾಗಿದೆ. ಅದೇನೇ ಇದ್ರೂ ಕೂಡ ಪರೀಕ್ಷಾ ಸಂದರ್ಭದಲ್ಲಿ ಪಾಲಕರು ಯಾವುದೇ ಕಾರಣಕ್ಕೂ ಮಕ್ಕಳೊಂದಿಗೆ ನಕಾರಾತ್ಮಕವಾಗಿ ವರ್ತಿಸದೆ, ನಿನ್ನಲ್ಲಿ ಸಾಮರ್ಥ್ಯವಿದೆ, ನೀನು ಚೆನ್ನಾಗಿ ಓದಿದ್ದೀಯಾ, ಧೈರ್ಯವಾಗಿರೋ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಏನೇ ಆದರೂ ನಿನ್ನ ಜೊತೆ ನಾವಿದ್ದೇವೆ
ಎನ್ನುವಂತಹ ಸಕಾರಾತ್ಮಕ ಮಾತುಗಳನ್ನು ಪ್ರತಿದಿನ ಆಡಬೇಕಾಗುತ್ತದೆ. ನಿಮಗೆ ಏನೇ ಕೆಲಸದ ಒತ್ತಡವಿದ್ರೂ ಕೂಡ ಪರೀಕ್ಷಾ ದಿನ ಮಗುವಿನ ಜೊತೆ ಶಾಲೆಯವರೆಗೂ ಹೋಗಿ ಮಗುವನ್ನು ಕಳುಹಿಸುವಾಗ ಅಪ್ಪುಗೆಯನ್ನ ನೀಡಿ ಒಳ್ಳೆಯದಾಗಲಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಬೇಕಾಗುತ್ತದೆ. ಇದೊಂದು ಸಣ್ಣ ಪ್ರಯತ್ನ ಮಕ್ಕಳ ಮನಸ್ಸಿನಲ್ಲಿ ಬಹುದೊಡ್ಡ ಸಕಾರಾತ್ಮಕ ಕೊಡುಗೆಯನ್ನ ನೀಡಬಲ್ಲದು. ಪರೀಕ್ಷೆ ಮುಗಿಸಿ ಬಂದ ನಂತರ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಆ ಹಿಂದಿನ ಪರೀಕ್ಷೆಯ ಬಗ್ಗೆ ಚರ್ಚಿಸದೆ ಮುಂದೆ ನಡೆಯುವ ಪರೀಕ್ಷೆಯ ಕುರಿತಾಗಿ ಸಹಕರಿಸಿ ಅವರನ್ನು ಉತ್ತೇಜಿಸಬೇಕಾದದ್ದು ಪಾಲಕರ ಆದ್ಯ ಕರ್ತವ್ಯವಾಗುತ್ತದೆ. ಇನ್ನು ಕೊನೆಯದಾಗಿ ಮಕ್ಕಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಾಮಾನ್ಯವಾಗಿ ಬಹುತೇಕ ಮಕ್ಕಳ ಮನಸ್ಸಿನಲ್ಲಿ ಪರೀಕ್ಷೆ ಎನ್ನುವಂಥದ್ದು ಒಂದು ಭಯದ ಭೂತದ ಹಾಗೆ ಆವರಿಸಿಕೊಂಡಿರುತ್ತೆ. ಮಕ್ಕಳು ಪರೀಕ್ಷೆಯ ಕಡೆ ತಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿಕೊಳ್ಳಬೇಕಾಗತ್ತೆ. ಪರೀಕ್ಷೆಯನ್ನ ತಮ್ಮ ಭವಿಷ್ಯತ್ತಿನ ಬದುಕನ್ನ ಬದಲಾಯಿಸಬಲ್ಲ ಉತ್ತಮ ಅವಕಾಶದಂತೆ ನೋಡಬೇಕು. ಮುಂಜಾನೆ ಹಾಸಿಗೆಯಿಂದ ಎದ್ದಾಗ ಕಣ್ಣನ್ನ ತೆರೆಯುವ ಮೊದಲು ದೀರ್ಘ ಉಸಿರಾಟದ ಜೊತೆ ತಮಗೆ ತಾವೇ ಒಂದೆರಡು ಸಕಾರಾತ್ಮಕ ಮಾತುಗಳನ್ನು ಹೇಳ್ಕೊಳ್ಬೇಕು. ನಾನು ಬಹಳ ಒಳ್ಳೆಯವನು, ನಾನು ಧೈರ್ಯವಂತ, ನಾನು ಸಂತೋಷದಿಂದ ಇದ್ದೇನೆ, ಪರೀಕ್ಷೆಗೆ ಒಳ್ಳೆಯ ತಯಾರಿಯನ್ನು ನಡೆಸಿದ್ದೇನೆ, ಹೀಗೆ ಹೇಳಿಕೊಳ್ಳುವ ಮೂಲಕ ತಮ್ಮನ್ನೇ ತಾವು ಉತ್ತೇಜಿಸಿಕೊಳ್ಳಬೇಕು. ಪರೀಕ್ಷಾ ಕೊಠಡಿಗೆ ಹೋಗುವ ಮುನ್ನ ತಮ್ಮ ಇಷ್ಟದ ಶಿಕ್ಷಕರನ್ನೊಮ್ಮೆ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಅದರ ಜೊತೆಗೆ ಪರೀಕ್ಷಾ ಕೊಠಡಿಗೆ ತೆರಳುವ 10ರಿಂದ 15 ನಿಮಿಷ ಮೊದಲು ಸಂಪೂರ್ಣವಾಗಿ ಓದನ್ನು ನಿಲ್ಲಿಸಬೇಕು. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ತಮ್ಮನ್ನ ಒತ್ತಡಕ್ಕೆ ನೂಕಬಲ್ಲಂತಹ ಗೆಳೆಯರನ್ನ ಭೇಟಿಯಾಗುವುದನ್ನು ನಿಲ್ಲಿಸಬೇಕು. ಪರೀಕ್ಷಾ ಕೊಠಡಿಗೆ ಹೋದ ಮೇಲೆ ನಿಮ್ಮ ಇಷ್ಟದ ದೇವರು ಅಥವಾ ವ್ಯಕ್ತಿಯನ್ನು ನೆನಪಿಸಿಕೊಂಡು ಆನಂತರ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಂಡು ಉತ್ತರ ಬರೆಯೋದಕ್ಕೆ ಆರಂಭಿಸಬೇಕು. ಮುಂದಿನ ದಿನಗಳಲ್ಲಿ ಪರೀಕ್ಷೆ ಹತ್ತಿರ ಬಂದಾಗ ಒತ್ತಡಕ್ಕೆ ಬೀಳದೆ ಶೈಕ್ಷಣಿಕ ವರ್ಷ ಆರಂಭವಾಗುವ ದಿನದಿಂದಲೇ ಉತ್ತಮ ತಯಾರಿಯನ್ನ ಶಿಸ್ತಿನಿಂದ ನಡೆಸಿ ಆನಂತರ ಪರೀಕ್ಷೆಯನ್ನ ಎದುರಿಸಿದಾಗ ಉತ್ತಮ ಪ್ರತಿಫಲವನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ನಮಸ್ಕಾರ ಮಂಗಳೂರು, RJ ಪ್ರಸನ್ನ ಜೊತೆ ಓನ್ಲಿ ಆನ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ.